ಬಸವರಾಜ ಬೊಮ್ಮಾಯಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇವನ ನಾಡು, ದೇವನಹಳ್ಳಿ, ಇಲ್ಲಿ ಇವತ್ತು ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮ್ಮಲ್ಲಿ ಒಂದು ಗಾದೆ ಇದೆ, ದೈವವೇ ದೇವರು ಅಂತ. ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗ ದೇವನಾಡಿನಲ್ಲಿ ನಮ್ಮ ನರೇಂದ್ರ ಮೋದಿಜಿ ಬಿಜೆಪಿಯ ಅಭಿಮಾನಿ ದೇವರುಗಳನ್ನ ನಾನು ನೋಡ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ಬಂಧುಗಳೇ, ಒಂದ್ಸತಿ ಜೋರಾಗಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ನಾಯಕರಾದಂತ ಅಮಿತ್ ಶಾ ಜಿ ಅವರಿಗೆ, ನಮ್ಮವರೇ ಆದಂತ ನಮ್ಮ ನಾಯಕರಾದಂತ ಯಡಿಯೂರಪ್ಪ ಜಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ವೇದಿಕೆ ಮೇಲೆ ಇರುವಂತ ವಿಜಯ ಸಂಕಲ್ಪ ಯಾತ್ರೆಯ 4ನೆಯ ಒಂದು ಉದ್ಘಾಟನೆಯನ್ನ ಮಾಡುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ವಲ್ಲಭಭಾಯಿ ಪಟೇಲರ ನಂತರ ಮತ್ತೊಬ್ಬ ಸರ್ದಾರ್ ಅಮಿತ್ ಶಾ ಜಿ ಅವರೇ, ನಮ್ಮೆಲ್ಲರ ಹಿರಿಯ ನಾಯಕರು ಕರ್ನಾಟಕದ ಕಣ್ಮಣಿ ಸಿ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರೆ, ನಮ್ಮೆಲ್ಲರ ನಾಯಕರು, ಹಿಂದೆ ನಮ್ಮ ಉಸ್ತುವಾರಿ ಆಗಿದ್ದಂತ ಇವತ್ತಿನ ಕೇಂದ್ರ ಸಚಿವರಾದಂತ ಆತ್ಮೀಯರಾದಂತ ದೇವೇಂದ್ರ ಪ್ರಧಾನ್ ಅವರೇ, ಕೇಂದ್ರ ಸಚಿವರಾದಂತ ನಾರಾಯಣ ಸ್ವಾಮಿ ಅವರೇ, ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಾದಂತ ಆರ್ ಅಶೋಕ್ ಅವರೇ, ಅಶ್ವಥ್ ನಾರಾಯಣ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, MTB ನಾಗರಾಜ್ ಅವರೇ, BC ನಾಗೇಶ್ವರಿ, ಮುನಿರತ್ನ ಅವರೇ, ST ಸೋಮಶೇಖರ್ ಅವರೇ, ಹಾಗೂ ಮುಖ್ಯ ಸಚೇತಕರಾದಂತ ನಾರಾಯಣ ಸ್ವಾಮಿ ಅವರೇ, ಲೋಕಸಭಾ ಸದಸ್ಯರಾದಂತ ಮುನ್ಸ್ವಾಮಿ ಅವರೇ, PC ಮೋಹನ್ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಕೇಶವ ಪ್ರಸಾದ್ ಅವರೇ, MLCಗಳಾದಂತ ದೇವೇಗೌಡ್ರೆ ಮತ್ತು ಮಾಜಿ ಶಾಸಕರಾದಂತ ಅಶ್ವಥ್ ನಾರಾಯಣ, ನಾಗರಾಜ್ ಅವರೇ, ಪಿಳ್ ಮುನಿ ಸೋಮಪ್ಪ ಅವರೇ, ಚಂದ್ರಣ್ಣ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆಯನ್ನ ನಿರಂತರವಾಗಿ ಇವತ್ತು ಗೆಲ್ತಾ ಬಂದಿರುವಂತ ಒಂದು ಸರಣಿಗೆ ನಿನ್ನೆ ತ್ರಿಪುರಾ, ನಾಗಾಲ್ಯಾಂಡ್, ಮಿಜೋರಾಂ 3 ರಾಜ್ಯಗಳು ಸೇರಿದ್ದಾವೆ. ಉತ್ತರ ಪೂರ್ವದ ಅಭೂತಪೂರ್ವವಾದಂತ ವಿಜಯ ನಮ್ಮ ನಾಯಕರಾದಂತ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿ ಅವರ ಸಂಘಟನೆಯ ಫಲದಿಂದ ಇವತ್ತು ಉತ್ತರ ಪೂರ್ವದಲ್ಲಿ ಸಂಪೂರ್ಣವಾಗಿ ಕಮಲ ಮತ್ತು ಕೇಸರಿಮಯ ಆಗಿದೆ. ಒಂದ್ಸತಿ ನಾವೆಲ್ಲರೂ ಸೇರಿ 2 ಕೈಯನ್ನ ಎತ್ತಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಂಧುಗಳೇ, ಉತ್ತರ ಇರಲಿ, ದಕ್ಷಿಣ ಇರಲಿ, ಪೂರ್ವ ಇರಲಿ, ಪಶ್ಚಿಮ ಇರಲಿ, ಎಲ್ಲ ಕಡೆ ಯಾವತ್ತಾದರೂ ಒಂದು ಪಕ್ಷ ನಿರಂತರವಾಗಿ ಗೆಲ್ತಾ ಬಂದಿದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಡೀ ದೇಶದ ಪಕ್ಷ, ಭಾರತದ ಪಕ್ಷ, ಇವತ್ತು ಇಡೀ ದೇಶದ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಮಿಕ್ಕೆಲ್ಲವೂ ಪಕ್ಷಗಳು ಇವತ್ತು ಎಲ್ಲ ರೀಜನಲ್ ಪಾರ್ಟಿಯಾಗಿ ಇವತ್ತು ಚಿಕ್ಕದಾಕೊಂಡು ಹೊಂದಿದೆ. ಕಾಂಗ್ರೆಸ್ ಈ ದೇಶದ ಕೊನೆಯ ಚುನಾವಣೆಯ ಅಸೆಂಬ್ಲಿ ಚುನಾವಣೆಗಳನ್ನ ಕರ್ನಾಟಕದಲ್ಲಿ ಎದುರಿಸ್ತಾ ಇದೆ. ಎಲ್ಲ ಕಡೆ ಸೋತು ಸುಣ್ಣಾಗಿರುವಂತ, ಮೊನ್ನೆ ನಡೆದ 3 ರಾಜ್ಯಗಳಲ್ಲೂ ಕೂಡ ಸಂಪೂರ್ಣ ಸೋತಿರುವಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಬಾರಿ ಸೋಲಿಸಿದರೆ ಇಡೀ ಭಾರತ ದೇಶದಲ್ಲಿ ಹಿಂದೆಂದೂ ಕೂಡ ತಲೆ ಎತ್ತುವುದಿಲ್ಲ. ಬ್ರಿಟಿಷರ ವಂಶಾವಳಿಯನ್ನ ಬೇರೆ ಸಮೇತ ಕಿತ್ತು ಹಾಕ್ಬೇಕಾದ್ರೆ ಕಾಂಗ್ರೆಸ್ ಅನ್ನ ಬೇರೆ ಸಮೇತ ಕಿತ್ತು ಹಾಕಬೇಕು ಅನ್ನುವಂತ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಬಂಧುಗಳೇ, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿ ನಿಜವಾಗ್ಲೂ ಭಾರತವನ್ನ ಜೋಡಿಸಿದವ್ರು ಯಾರು? ನಿಜವಾಗ್ಲೂ ಭಾರತವನ್ನ ಇಬ್ಬಾಗ್ ಮಾಡಿದವ್ರು ಯಾರು? ಭಾರತವನ್ನ ಇಬ್ಬಾಗ್ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಸ್ವತಂತ್ರ ಬಂದ ಮೇಲೆ ದೇಶವನ್ನ 3 ಭಾಗವಾಗಿ ಮಾಡಿರುವಂತಹದ್ದು ಕಾಂಗ್ರೆಸ್ ಪಾರ್ಟಿ.
ಆದ್ರೆ ಈಗ ಮತ್ತೆ ಕಾಶ್ಮೀರನ ನಮ್ಮ ದೇಶದ ಒಂದು ಮೂಲ ವಾಹಿನಿಗೆ ತಂದು ದೇಶವನ್ನ ಜೋಡಿಸುವಂತ ಕೆಲಸ ನಿಜವಾಗ್ಲೂ ಯಾರು ಮಾಡಿದ್ರೆ ಅದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಜನಪರ ಕಲ್ಯಾಣ ಕೆಲಸವನ್ನ ನರೇಂದ್ರ ಮೋದಿಜಿಯವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆ, ಆತ್ಮನಿರ್ಭರ ಭಾರತದ ಯೋಜನೆಗಳು, ನಮ್ಮ ಇವತ್ತು ಜನರಿಗೆ ಬೇಕಾದಂತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಆಯುಷ್ಮಾನ್ ಭಾರತ ಯೋಜನೆ, ಹಲವಾರು ಯೋಜನೆಗಳನ್ನ ಇವತ್ತು ಬಡವರಿಗಾಗಿ, ದೀನ ದಲಿತರಿಗಾಗಿ ಕೊಟ್ಟಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವ್ರೆಲ್ಲರಿಗೂ ವ್ಯಾಕ್ಸಿನೇಷನ್ ಕೊಟ್ಟು ಆರೋಗ್ಯದ ಸುರಕ್ಷಾ ಚಕ್ರ ಇವತ್ತು ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಮ್ಮ ರಾಜ್ಯದಲ್ಲಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, 10 ಲಕ್ಷ ಕೋಟಿ ರೂಪಾಯಿ, 10,000 ಕೋಟಿ ರೂಪಾಯಿಯ ಅನುದಾನದಲ್ಲಿ ಇವತ್ತು 50 ಲಕ್ಷಕ್ಕಿಂತ ಹೆಚ್ಚು ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೊಟ್ಟಿದ್ದು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಸುಮಾರು 53 ಲಕ್ಷ ರೈತರಿಗೆ ಪುಕ್ಕಟ್ಟೆ ವಿದ್ಯುತ್ತನ್ನ ಕೊಟ್ಟಿರುವಂತಹದ್ದು. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ, ಈ ಭಾಗದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇದೆ, ಈ ಭಾಗದ ಹಾಲು ಉತ್ಪಾದಕರಿಗೆ ಸಹಾಯ ಮಾಡಿರುವಂತಹದ್ದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪಾಜಿ ಅನ್ನುವಂತನ ನಾನು ಮತ್ತೊಮ್ಮೆ ನೆನಪು ಮಾಡಿಕೊಡ್ತಾ ಇದ್ದೇನೆ. ನಾವು ಬಂದ ಮೇಲೆ ಇವತ್ತು ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಕೊಟ್ಟಿದ್ದೇವೆ. 10 ಲಕ್ಷಕ್ಕಿಂತ ಹೆಚ್ಚು ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಇವತ್ತು ತೆಗೆದುಕೊಂಡಿದ್ದಾರೆ. ಕೃಷಿ ಕಾರ್ಮಿಕರಿಗೆ ವಿದ್ಯಾನಿಧಿಯನ್ನ ಕೊಟ್ಟಿದ್ದೇವೆ, ನೇಕಾರರಿಗೆ ಕೊಟ್ಟಿದ್ದೇವೆ, ಅದೇ ರೀತಿ ಮೀನುಗಾರಿಗೂ ಕೂಡ ಕೊಟ್ಟಿದ್ದೇವೆ. ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೂ ಕೂಡ ವಿದ್ಯಾನಿಧಿಯನ್ನ ಕೊಟ್ಟಿದ್ದೇವೆ. ಬಂಧುಗಳೇ, ಈ ಬಾರಿ ನಾವು ಹೆಣ್ಣು ಮಕ್ಕಳಿಗೆ ಶ್ರೀ ಸಾಮರ್ಥ್ಯ ಯೋಜನೆಯನ್ನ ಮಾಡಿ 3 ಲಕ್ಷ ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗವನ್ನ ಕೊಟ್ಟು ಇವತ್ತು ಅವ್ರಿಗೆ 5 ಲಕ್ಷ ರೂಪಾಯಿ ಯೋಜನೆಯನ್ನ ಮಾಡಿ ಅವರು ಉತ್ಪಾದನೆ ಮಾಡಿದ್ದನ್ನ ಮಾರುಕಟ್ಟೆಗೆ ಜೋಡಿಸುವಂತಹ ಶ್ರೀ ಸಾಮರ್ಥ್ಯ ಯೋಜನೆಯನ್ನ ಕೊಟ್ಟಿದ್ದೇವೆ. ಯುವಕರಿಗೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ, ಪ್ರತಿಯೊಂದು ಗ್ರಾಮದಲ್ಲಿ 2 ಯುವಕ ಸಂಘಕ್ಕೆ 5 ಲಕ್ಷ ರೂಪಾಯಿನ ಕೊಟ್ಟು ಅವರಿಂದ ಉತ್ಪಾದನೆಯನ್ನ ಮಾಡಿಸಿ ಅವರ ಮಾರುಕಟ್ಟೆ ಜೋಡಿಸುವಂತ ಸ್ವಯಂ ಉದ್ಯೋಗವನ್ನ ಕೊಟ್ಟು ಸ್ವಾಭಿಮಾನದ ಬದುಕನ್ನ ಇವತ್ತು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಬಂಧುಗಳೇ, ಅದೇ ರೀತಿ ಈ ವರ್ಷದ ಬಜೆಟ್ ನಲ್ಲಿ ಹೆಣ್ಣು ಮಕ್ಕಳಿಗೆ, ದುಡಿಯುವಂತ ಕೃಷಿ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ಬಂಧುಗಳೇ, ರೈತರಿಗಾಗಿ ಇವತ್ತು 3 ಲಕ್ಷ ರೂಪಾಯಿ ಸಾಲವನ್ನ 5 ಲಕ್ಷ ಮಾಡಿದ್ದೇವೆ. ರೈತರಿಗೆ ಇನ್ಶೂರೆನ್ಸ್ ಯೋಜನೆಯನ್ನ ಮಾಡಿದ್ದೇವೆ. ಆವರ್ತ ನಿಧಿಯನ್ನು ಹೆಚ್ಚು ಮಾಡಿದ್ದೇವೆ. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಸಾಲವನ್ನ 0 ಬಡ್ಡಿಯಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮತ್ತು ದುಡಿಯೋ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪಾಸ್ ಮತ್ತು ಎಲ್ಲಾ ಮಕ್ಕಳಿಗೆ 8 ಲಕ್ಷ ಮಕ್ಕಳು ಏನು PUC ಮತ್ತು ಡಿಗ್ರಿಯಲ್ಲಿ ಓದ್ತಾರೆ ಅವರಿಗೆ ಉಚಿತ ಶಿಕ್ಷಣ ಕೊಡುವಂತ ಯೋಜನೆಯನ್ನ ಇವತ್ತು ನಾವು ಮಾಡಿದ್ದೇವೆ. ಬಂಧುಗಳೇ, ಒಂದ್ ಕಡೆ ದುಡಿಯೋ ವರ್ಗ, ಇನ್ನೊಂದ್ ಕಡೆ ವಿದ್ಯೆಯನ್ನ ಕಲಿಯುವಂತ ನಮ್ಮ ಮಕ್ಕಳಿಗೆ ವಿಶೇಷವಾಗಿರುವಂತ ಯೋಜನೆಯನ್ನ ಮಾಡಿ ಜನ ಕಲ್ಯಾಣವನ್ನ ಮಾಡ್ತಾ ಇದ್ದೇವೆ. ದುಡಿಯೋ ವರ್ಗಕ್ಕೆ ನಾವು ಶಕ್ತಿಯನ್ನ ತುಂಬಿ ಈ ನಾಡನ್ನ ಕಟ್ಟುವಂತ ಕೆಲಸವನ್ನ ಮಾಡಬೇಕು. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಕ್ಕಿಂತ ಮುಂಚೆ 2018-19ರಲ್ಲಿ ತಲಾವಾರು ಆದಾಯ ರಾಜ್ಯದ್ದು 2,32,000 ಇತ್ತು. ಈಗ 3,54,000 ತಲಾವಾರು ಆದಾಯ ಆಗಿದೆ. ಬಂಧುಗಳೇ, ನಮ್ಮ ಈ ದೇವನಹಳ್ಳಿಯ ಸಮಗ್ರ ಅಭಿವೃದ್ಧಿಯನ್ನು ನಾವು ಕೈಗೊಂಡಿದ್ದೇವೆ. ಇವತ್ತು ದೇವನಹಳ್ಳಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಪಾರ್ಕ್, ಸಾಫ್ಟ್ವೇರ್ ಪಾರ್ಕ್, ಹಾರ್ಡ್ವೇರ್ ಪಾರ್ಕ್, ಸ್ಟಾರ್ಟ್ಅಪ್ ಪಾರ್ಕ್ ಎಲ್ಲವೂ ಕೂಡ ದೇವನಹಳ್ಳಿ ಅಕ್ಕಪಕ್ಕದಲ್ಲಿ ಈ ಬೆಂಗಳೂರಿನ ರೂರಲ್ ಡಿಸ್ಟ್ರಿಕ್ಟ್ ಅನ್ನ ಸಮಗ್ರವಾಗಿ ಇಂಡಸ್ಟ್ರಿಯಲೈಸೇಷನ್ ಮಾಡ್ಬೇಕನ್ನುವಂತ ಕನಸನ್ನ ಕೊಟ್ಟಿದ್ದೇವೆ. ನವ ಬೆಂಗಳೂರು ಎಲ್ಲಾದ್ರೂ ಆಗ್ತಾ ಇದ್ರೆ ಅದು ದೇವನಹಳ್ಳಿ, ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ, ನೆಲಮಂಗಲ, ಚಿಕ್ಕಬಳ್ಳಾಪುರ, ಕೋಲಾರವರೆಗೂ ಇವತ್ತು ನವ ಬೆಂಗಳೂರು ನಿರ್ಮಾಣವನ್ನ ನಾವು ಮಾಡೇ ತೀರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎತ್ತಿನಹೊಳೆ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ನಾವು. ಈಗಾಗಲೇ ಮೊದಲೇ ಹಂತದ ನೀರನ್ನ ಇದೇ ವರ್ಷ ಕೊಡ್ತಾ ಇದ್ದೇವೆ. ಕೋಲಾರ ಫೀಡರ್ ಇಂದ, ಎಲ್ಲಾ ಫೀಡರ್ ಇಂದ ಮಾಡಿ ದೇವನಹಳ್ಳಿಯ ಇಂಡಸ್ಟ್ರಿಯಲ್ ಪಾರ್ಕ್ ಕೂಡ 1 TMC ನೀರನ್ನ ಕೊಡ್ತಾ ಇದ್ದೇವೆ. ಹೀಗೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಕೇವಲ ಮಾತಿನಿಂದ, ಸುಳ್ಳು ಭರವಸೆಯಿಂದ
ಪೊಳ್ಳು ಭರವಸೆಯಿಂದ ಕಾಂಗ್ರೆಸ್ ಮೋಸ ಮಾಡಿದೆ. ನಿಜವಾಗ್ಲೂ ಕೂಡ ಅಭಿವೃದ್ಧಿ ಕೆಲಸವನ್ನ ಯಾರಾದ್ರೂ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ಮತ್ತೊಮ್ಮೆ ಬರ್ತೇನೆ ಈ ಭಾಗಕ್ಕೆ, ಇನ್ನೊಮ್ಮೆ ನಾನು ಎಲ್ಲಾ ತಾಲೂಕುಗಳಿಗೆ ಬರ್ತೇನೆ. ಇಲ್ಲಿರುವಂತಹ ಅಭಿವೃದ್ಧಿ ಕೆಲಸವನ್ನ ವಿವರವಾಗಿ ಹೇಳ್ತೇನೆ. ಇಷ್ಟೇ ಒಂದು ಮಾತನ್ನು ಹೇಳ್ತೇನೆ, ಬೆಂಗಳೂರು ಡಿಸ್ಟ್ರಿಕ್ಟ್ ನವ ಬೆಂಗಳೂರು ನಿರ್ಮಾಣಕ್ಕೆ ಇವತ್ತು ರಹದಾರಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅನ್ನ ನಾವು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನಾವು ಈಗ ಬೀದರ್ನಿಂದ ಬಂದ್ವಿ, ಅಲ್ಲಿ ಸಾವಿರಾರು ಜನ ಅಮಿತ್ ಶಾ ಅವ್ರನ್ನ ಸ್ವಾಗತ ಮಾಡಿ ಅವರಿಗೆ ಇವತ್ತು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಉಕ್ಕಿನ ಮನುಷ್ಯ. ಅವ್ರು ಒಂದ್ಸತಿ ಮಾತನ್ನ ಕೊಟ್ರೆ ಎಂದು ಕೂಡ ತಪ್ಪದಿರುವಂತ ದಿಟ್ಟ ಧೀಮಂತ ನಾಯಕ ಅಮಿತ್ ಶಾ ಅವರು ನಿಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ವಿಜಯ ಸಂಕಲ್ಪದಿಂದ ಒಂದು ಸಂಕಲ್ಪವನ್ನ ಮಾಡಿ ನಾವು ಮನೆ ಮನೆಗೆ ಹೋಗಿ ಬಿಜೆಪಿಯನ್ನ ಕಮಲವನ್ನ ಅರಳಿಸಿ ಈ ಭಾಗದಲ್ಲಿ 4 ಸೀಟ್, ಚಿಕ್ಕಬಳ್ಳಾಪುರ ಅಂತೂ ಗೆಲ್ತೀವಿ, ಅದು ಪ್ರಶ್ನೆ ಇಲ್ಲ. ಡಾಕ್ಟರ್ ಸುಧಾಕರ್ ಇದ್ದಾರೆ. ಈ ಭಾಗದ 4 ಸೀಟು, ಈ ಭಾಗದ 4 ಸೀಟನ್ನ ಬಿಜೆಪಿಗೆ ತೆಕ್ಕಿಗೆ ತರ್ತೇವೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೊಡಬೇಕು. ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಮಂತ್ರಿಮಂಡಲ ತಂಡ ಈ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತದೆ. ಅವ್ರಿಗೆಲ್ಲರಿಗೂ ಬೆಂಬಲವನ್ನ ಕೊಡಬೇಕು. ಬಿಜೆಪಿಗೆ ಬೆಂಬಲವನ್ನ ಕೊಟ್ಟು 2023ರಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಿ ಈ ರಾಜ್ಯದಲ್ಲಿ ಜನಪರ ಜನ ಕಲ್ಯಾಣ ಕೆಲಸವನ್ನ ಮಾಡಬೇಕು. ದೊಡ್ಡ ಕೆಂಪೇಗೌಡರ ಮೂರ್ತಿಯನ್ನೇನು ಸ್ಥಾಪನೆ ಮಾಡಿದ್ದೇವೆ, ಕೆಂಪೇಗೌಡರ ಕನಸು ನೆನಸಾಗಬೇಕಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಇವತ್ತು ಮತವನ್ನ ಹಾಕಿಸಿ ವಿಜಯಶಾಲಿಯಾಗಿ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಿ ಅಂತ ಕರೆ ಕೊಟ್ಟು ಇವತ್ತು ನನ್ನ ಮಾತನ್ನ ಮುಗಿಸ್ತೇನೆ. ಒಂದ್ಸತಿ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮಾನ್ಯ ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು.